Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪೇರ್ ಮಾಡೋದು CA ಕೋರ್ಸ್ ಮತ್ತೆ CMA ಕೋರ್ಸ್. ಆಲ್ರೆಡಿ ನಾವು CA CS ಅದೇ ರೀತಿಯಲ್ಲಿ CS CMA ಕೋರ್ಸಸ್ ಎಲ್ಲ ನಾವು ಕಂಪೇರ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋ ನಾವು ಕಂಪ್ಲೀಟ್ ಮಾಡೋದು CA ಕೋರ್ಸ್ ಯಾವ ತರ ಇದೆ ಅದೇ ರೀತಿಯಲ್ಲಿ CMA ಕೋರ್ಸ್ ಬಗ್ಗೆ ನಾವು ಕಂಪೇರ್ ಮಾಡ್ತಿದ್ದೀವಿ. So we'll compare CA ಕೋರ್ಸ್ ಮತ್ತೆ CMA ಕೋರ್ಸ್ ಬಗ್ಗೆ ಇರುವ ಡಿಫರೆನ್ಸ್ ಏನು. ಇಲ್ಲಿ ಯಾವುದೇ ರೀತಿ ನಾನು CA ದೊಡ್ಡದು ಅಥವಾ CMA ದೊಡ್ಡದು ಆ ತರ ಮಾತಾಡ್ತಾ ಇಲ್ಲ. ಜಸ್ಟ್ ಸಬ್ಜೆಕ್ಟ್, ಸ್ಯಾಲರಿ ಅಂಡ್ ಸ್ಕೋಪ್ ಇದನ್ನೆಲ್ಲ ಕಂಪೇರ್ ಮಾಡಿಕೊಂಡು ಜಸ್ಟ್ ಐ ವಾಂಟ್ ಟು ಗಿವ್ ಯು an idea about what is CA and CMA ಕೋರ್ಸ್. The first concept regulation ಅಂತ ಹೇಳೋದು ನಿಮ್ಮದು CA ಇನ್ಸ್ಟಿಟ್ಯೂಟ್ ಅನ್ನು ಕಂಟ್ರೋಲ್ ಮಾಡೋದು ಅಥವಾ CA ಇನ್ಸ್ಟಿಟ್ಯೂಟ್ ಅಂತ ಹೇಳೋದು ICAI ಅಂತ ಹೇಳ್ತೀವಿ. It means Institute of Chartered Accountants of India. Okay, so ಇಲ್ಲಿ ನಾವು Institute of Cost and Management, Cost ICMAI ಅಂತ ಹೇಳ್ತೀವಿ. ನಾರ್ಮಲ್ ICA ಅಂತ ಕೂಡ ಹೇಳ್ತಾರೆ. Institute of Cost Accountants of India. Actually Institute of Cost and Management Accountants. CA full form ನಿಮಗೆ ಗೊತ್ತು, Chartered Accountant. This is Cost and Management Accountant. Cost and Management Accountant. Okay, this is a Chartered Accountant course. ಬೇರೆ ಯಾವುದೇ ಮೀನಿಂಗ್ ಏನಿಲ್ಲ. Chartered Accountant, Cost and Management Accountant, simple concept. ನೆಕ್ಸ್ಟ್ ನಾವು ಸಪ್ರೇಟ್ ಆಗಿ CA ಕೋರ್ಸ್ ಬಗ್ಗೆ CMA ಕೋರ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಅದು ನಮ್ಮದು ಚಾನಲ್ ವಿಸಿಟ್ ಮಾಡೋದಾದರೆ ನಿಮಗೆ ಸಿಗುತ್ತೆ, ಪ್ಲೇ ಲಿಸ್ಟಲ್ಲಿ ಇದೆ. CA CMA ಸಪ್ರೇಟ್ ಮಾಡಿ ಹಾಕಿದ್ದೀವಿ. ಸ್ಟೇಜಸ್ ಅಂತ ಹೇಳೋದು CAಗೆ 3 ಸ್ಟೇಜಸ್ ಇದೆ. ಫೌಂಡೇಶನ್ ಇದೆ, ಇಂಟರ್ ಇದೆ, ಫೈನಲ್ ಇದೆ. ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಫೌಂಡೇಶನ್ ಆ್ಯಂಡ್ ಮತ್ತೊಂದು ಕೋರ್ಸಸ್ ಇದೆ, ಆಪ್ಷನಲ್ ಕೋರ್ಸ್ ಕ್ಯಾಟ್ ಅಂತ ಹೇಳಿ, ಮತ್ತು ಇಂಟರ್ ಕೋರ್ಸ್ ಇದೆ, ಫೈನಲ್ ಕೋರ್ಸ್ ಇದೆ. ಓಕೆ, ಸೊ ಈ 3 ಕೋರ್ಸ್ ಇದ್ದು ಈ 3 ಸ್ಟೇಜಸ್ ಎರಡಕ್ಕೂ ಸೇಮ್ ಬರುತ್ತೆ. ಫೌಂಡೇಶನ್ ಅಂತ ಹೇಳೋದು ಇಲ್ಲಿ ಕ್ಯಾಟ್ ಅಂತ ಹೇಳ್ತೀವಿ, ಫೌಂಡೇಶನ್ ಇಂಟರ್ ಫೈನಲ್. ಆದರೆ ಇಲ್ಲಿ ಬೇರೊಂದು ಕಾನ್ಸೆಪ್ಟ್ ಕೂಡ ಬರುತ್ತೆ, ಸೆಲ್ಫ್ ಪ್ಲೇಸ್ಡ್ ಆನ್ಲೈನ್ ಮಾಡ್ಯೂಲ್ಸ್ ಅದೊಂದು ಕಾನ್ಸೆಪ್ಟ್ ಇದೆ. ಇಟ್ ಮೀನ್ಸ್ ನಮ್ಮದು ಇಂಟರ್ ಎಲ್ಲ ಆದಮೇಲೆ ನಾವು ಇದೊಂದು ಆನ್ಲೈನ್ ಎಕ್ಸಾಮಿನೇಷನ್ 4 ಪೇಪರ್ಸ್ ಬರುತ್ತೆ, ಅದು ನಾವು ಬರಿಬೇಕು. ಓಕೆ, CA ಇಂಟರಿಗೆ. ಸೊ ಸಬ್ಜೆಕ್ಟ್ ಡೈರೆಕ್ಟಾಗಿ ನೋಡುವಾಗ ಸಬ್ಜೆಕ್ಟ್ ಕಮ್ಮಿ ಬರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಫೌಂಡೇಶನ್ ನೋಡುವಾಗ ಫೌಂಡೇಶನ್ಗೆ ಇಲ್ಲಿ 4 ಸಬ್ಜೆಕ್ಟ್, ಇಂಟರಿಗೆ 6, ಫೈನಲಿಗೆ 6. ಸೊ ಟೋಟಲ್ 16 ಸಬ್ಜೆಕ್ಟ್ ನಮಗೆ ಬರುತ್ತೆ. ಇಲ್ಲಿ ನಮಗೆ ಫೌಂಡೇಶನ್ ಆದರೂ ಕ್ಯಾಟ್ ಆದರೂ 4 ಪೇಪರ್ಸ್ ಬರುತ್ತೆ, ಇಂಟರ್ 8 ಪೇಪರ್ಸ್, ಫೈನಲ್ 8 ಪೇಪರ್ಸ್. ಸೊ ನಮಗೆ ಇಲ್ಲಿ 18 ಪೇಪರ್ಸ್ ಬರುತ್ತೆ. ಆದರೆ ಇಲ್ಲಿ ಒಂದು ಎಕ್ಸ್ಟ್ರಾ 4 ಪೇಪರ್ ಬರುವ ಕಾರಣ ಇಟ್ ಈಸ್ 20 ಪೇಪರಿಗೆ ಬರುತ್ತೆ. ಇದು 16 ನಾವು ಸೆಂಟರ್ ಬೇಸ್ಡ್ ಬರೀಬೇಕು. ಇದು ನಾವು ಆನ್ಲೈನಲ್ಲಿ ಬರೀಲಿಕ್ಕೆ, ಇದು 18 ನಾವು ಸೆಂಟರ್ ಬೇಸ್ಡ್ ಬರೀಬೇಕು. ಓಕೆ, ಕ್ಲಿಯರ್. ಇದರಲ್ಲಿ ಇದು 2 ಗ್ರೂಪ್ 1 ಗ್ರೂಪ್ 2 ಇದೆ, 3 ಪೇಪರ್. ಇದು 4 ಪೇಪರ್ ಥರ ಡಿವೈಡ್ ಆಗಿದೆ. ಕ್ಲಿಯರ್? ಎಸ್. ಓಕೆ, ನೆಕ್ಸ್ಟ್ ಅಂತ ಹೇಳೋದು ಫೋಕಸ್ ಏರಿಯಾಸ್ ಅಂತ ಹೇಳೋದು ಸಬ್ಜೆಕ್ಟ್. ಇಲ್ಲಿ ಬರುವಾಗ ಸಬ್ಜೆಕ್ಟ್ ಬರುತ್ತೆ. ಇಲ್ಲಿ ಫೋಕಸ್ ಏರಿಯಾಸ್ ನಿಮಗೆ ಅಕೌಂಟಿಂಗ್ ಬರುತ್ತೆ, ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ಟ್ಯಾಕ್ಸೇಷನ್ ಆ್ಯಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈ ಥರ ನಿಮಗೆ ಕೋರ್ ಏರಿಯಾಸ್ ಬರುತ್ತೆ. ಇಲ್ಲಿ ಮೇಯ್ನ್ ಆಗಿ ಕಾಸ್ಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬರುತ್ತೆ, ಮ್ಯಾನೇಜ್ಮೆಂಟ್ ಆ್ಯಂಡ್ ನಿಮಗೆ ಆಡಿಟಿಂಗು, ಟ್ಯಾಕ್ಸೇಷನು, ಅಕೌಂಟಿಂಗು ಎಲ್ಲ ಬರುತ್ತೆ. ಆದರೆ ಫೋಕಸ್ ಏರಿಯಾ ಕಾಸ್ಟಿಂಗ್ ಆ್ಯಂಡ್ ಕಾಸ್ಟ್ ಅನಾಲಿಸಿಸ್, ಮ್ಯಾನೇಜ್ಮೆಂಟ್ ಅಂತೇಳಿ ಕೋರ್ ಏರಿಯಾಸ್ ಬರುತ್ತೆ. ಓಕೆ, ಇನ್ನು ಕೋರ್ಸ್ ಡ್ಯೂರೇಷನ್ ಅಂತ ಹೇಳೋದು CA ಕೋರ್ಸ್ ನಾರ್ಮಲಿ ಕಂಪ್ಲೀಟ್ ಮಾಡಲಿಕ್ಕೆ 4 to 5 ಇಯರ್ಸ್ ಹಿಡಿಯುತ್ತೆ. 4 ಇಯರ್ಸಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ 3.5 to ನಮಗೊಂದು 4 ಇಯರ್ಸಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಬೋದು ಎಂಟೈರ್ ಕೋರ್ಸ್ ಅಂತ ಹೇಳೋದು. ಡೈರೆಕ್ಟ್ ಎಂಟ್ರಿ ಆದರೆ ಎಲ್ಲರಿಗೂ ಫಸ್ಟ್ ಲೆವೆಲ್ ಕಮ್ಮಿ ಬರುತ್ತೆ. ಎರಡಕ್ಕೂ ಡೈರೆಕ್ಟ್ ಎಂಟ್ರಿ ಇದೆ. ನಿಮ್ಮದು ಡಿಗ್ರಿ ಎಲ್ಲ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ CA ಅಥವಾ CMA ಡೈರೆಕ್ಟಾಗಿ ನಮಗೆ ಎಂಟರ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಅಂತ ಹೇಳೋದು ಆಲ್ರೆಡಿ ನಾವು ಹೇಳಿದ್ದೀವಿ. ಫೌಂಡೇಶನ್ ಅಂತ ಹೇಳೋದು ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್, ಸೆಂಟರ್ ಬೇಸ್ಡ್ ಬರುತ್ತೆ, ಡಿಸ್ಕ್ರಿಪ್ಟಿವ್ ಪ್ಲಸ್ MCQ ಬರುತ್ತೆ. ಇಂಟರು ಫೈನಲು ಅದೇ ಥರ ಡಿಸ್ಕ್ರಿಪ್ಟಿವ್ ಪ್ಲಸ್ MCQ ಬರುತ್ತೆ. 2 ಸೆಂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಇದು ಕ್ಯಾಟ್ ಅಂತ ಹೇಳೋದು ಮೊದಲು ಇಟ್ ಮೀನ್ಸ್ ಒಂದು 1 ಇಯರ್ ಬಿಫೋರ್, 6 ಮಂತ್ 1 ಇಯರ್ ಬಿಫೋರ್ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಬರಿಬೋದಿತ್ತು. ಇವಾಗ ಚೇಂಜ್ ಮಾಡಿದ್ದಾರೆ. ಕ್ಯಾಟ್ ಆದರೂ ನೀವು ಫೌಂಡೇಶನ್ ಆದರೂ ಸೆಂಟರ್ ಬೇಸ್ಡ್ ಇಸ್ ಫುಲ್ MCQ ಎಕ್ಸಾಮಿನೇಷನ್. ಆದರೆ ಇಂಟರ್ ಆ್ಯಂಡ್ ಫೈನಲ್ ಅಂತ ಹೇಳೋದು ಡಿಸ್ಕ್ರಿಪ್ಟಿವ್ ಪ್ಲಸ್ MCQ 2 ಸೇರಿ ಬರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಟ್ರೈನಿಂಗ್ ಅಂತ ಹೇಳೋದು ನೀವು ಇಂಟರ್ ಆದಮೇಲೆ ಆಫ್ಟರ್ ಇಂಟರ್ 2 years ಮ್ಯಾಂಡೇಟರಿ ಟ್ರೈನಿಂಗ್ ಹೋಗಬೇಕು. 2 years ಮ್ಯಾಂಡೇಟರಿ ಟ್ರೈನಿಂಗ್ ಅದು ನಿಮಗೆ ಒಂದು ಪ್ರಾಕ್ಟೀಸ್ ಇನ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಥವಾ
ಕಂಪನಿಗಳಲ್ಲಿ ಕೂಡ ನಿಮಗೆ ಹೋಗ್ಬೋದು. ಇಲ್ಲಿ ಕೂಡ 15 months ಮ್ಯಾಂಡೇಟ್ರಿ ಟ್ರೈನಿಂಗ್ ಬರುತ್ತೆ. ಇದು ಈಗ ಇರುವ ಟ್ರೈನಿಂಗ್ ಸ್ಟ್ರಕ್ಚರ್ ಹೇಳ್ತಿದ್ದೀನಿ, ಲಾಸ್ಟ್ ಟೈಮ್ ಅಲ್ಲ. ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಕೆಲವೊಮ್ಮೆ ರಾಂಗ್ ಆನ್ಸರ್ಸ್ ತೋರಿಸುತ್ತೆ. ದಟ್ ಈಸ್ 3 years ಅಂತ ಇಲ್ಲ. ನಾವು ಇಟ್ ಈಸ್ 15 months ಇನ್ ಕೇಸ್ ಆಫ್ ದಿಸ್ ಒನ್. ಇದು ಇಂಟರ್ ಆದ್ಮೇಲೆ ನಾವು ಮಾಡ್ಬೋದು. ಸೇಮ್ ಆಸ್ ನಮಗೆ ಒಂದು ಪ್ರಾಕ್ಟೀಸಿಂಗ್ ಕಾಸ್ಟ್ ಅಕೌಂಟೆಂಟ್ ಅಥವಾ ನಮಗೆ ಒಂದು ಕಂಪನಿ ಅಂಡರಲ್ಲೇ ಮಾಡ್ಬೋದು. ಓಕೆ, ಕ್ಲಿಯರ್. ಇನ್ನು ಟ್ರೈನಿಂಗ್ ಬಗ್ಗೆ ಸಪ್ರೇಟ್ ನಾವು ಒಂದು ಇಂಟರ್ದು ವಿಡಿಯೋ ಮಾಡಿದ್ದೀವಿ. ಇನ್ನು ಸಿ ಎದು ವಿಡಿಯೋ ನಾವು ಮಾಡಿದ್ದೀವಿ. CMದು ವಿಡಿಯೋ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರೆ ನಾವು ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ಬೋದು. ನೆಕ್ಸ್ಟ್ ಸ್ಟೈಪಂಡ್ ಅಂತ ಹೇಳೋದು. ಇಟ್ ಮೀನ್ಸ್ ಸ್ಟೈಪಂಡ್ ಅಂತ ಹೇಳಿದ್ರೆ ನೀವು ಆರ್ಟಿಕಲ್ಶಿಪ್ ಮಾಡುವಾಗ ನಿಮಗೆ ಸ್ವಲ್ಪ ಹಣ ಆ ಕಡೆ ಕೊಡ್ತಾರೆ. ಇದು ಸ್ವಲ್ಪ ಚೇಂಜಸ್ ಆಗಿದೆ. ನಾರ್ಮಲಿ 2 ವರ್ಷ ಆದ ಕಾರಣ ನಿಮಗೆ 5,000 to 6,000. ಇದು ನೀವು ಎಲ್ಲಿ ವರ್ಕ್ ಮಾಡ್ತೀರಾ, ಎಲ್ಲಿ ಅಂತ ಹೇಳಿದ್ರೆ ಒಂದು ಕಂಪನಿ ವರ್ಕ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟ್ ಅಂತ ಹೇಳಿದ್ರೆ ಆಲ್ರೆಡಿ CA ಆದವರು ಪ್ರಾಕ್ಟೀಸ್ ಮಾಡ್ತಾರೆ ಒಂದು ಆಫೀಸ್ ಎಲ್ಲ ಇಟ್ಕೊಂಡು, ಅವರ ಅಂಡರಲ್ಲಿ ನಿಮಗೆ ಹೋಗಿ ವರ್ಕ್ ಮಾಡ್ಬೋದು. ಆ ಥರ ಹೋಗುವಾಗ ನಿಮಗೆ ಸ್ಯಾಲ್ರಿ ಬೇರೆ ಇರುತ್ತೆ, ಕಂಪನಿಲಿ ವರ್ಕ್ ಮಾಡುವಾಗ ಸ್ಯಾಲ್ರಿ ಬೇರೆ ಇರುತ್ತೆ. ದಟ್ ಈಸ್ ಒನ್ ಫ್ಯಾಕ್ಟರ್. ಓಕೆ, ಸೆಕೆಂಡ್ ಫ್ಯಾಕ್ಟರ್ ಅಂತ ಹೇಳೋದು ನೀವು ಯಾವ ಸಿಟಿಯಲ್ಲಿ ಹೋಗಿ ವರ್ಕ್ ಮಾಡ್ತೀರಾ. ಈಗ ನಿಮ್ಮದು ದಾವಣಗೆರೆ ಅಥವಾ ಚಿಕ್ಕಮಗಳೂರು ಅಥವಾ ಮಂಗಳೂರು ಅಲ್ಲಿ ವರ್ಕ್ ಮಾಡೋದು, ಬೆಂಗಳೂರು, ಮುಂಬೈ, ಡೆಲ್ಲಿ ಅಲ್ಲಿ ವರ್ಕ್ ಮಾಡೋದು ಚೇಂಜಸ್ ಇದೆ. ಅಲ್ಲಿ ಸ್ವಲ್ಪ ಜಾಸ್ತಿ ನಿಮಗೆ, ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿ ಆದ ಕಾರಣ ಆ ಥರ ನಿಮಗೆ ಸ್ಟೈಪಂಡ್ ಸಿಗುತ್ತೆ. ಇಲ್ಲಿ ಕೂಡ ಅದೇ ಥರ 3,000 4,000 ನಿಮಗೆ ಸ್ಟೈಪಂಡ್ ಸಿಗುತ್ತೆ. ಕಂಪ್ನಿಲಾದರೆ 20,000 25,000 ಆ ಥರ ನಿಮಗೆ ಸಿಗುತ್ತೆ. ಓಕೆ, ಕ್ಲಿಯರ್? ಎಸ್. ನೆಕ್ಸ್ಟ್ ಜಾಬ್ ಆಪರ್ಚುನಿಟಿ ಅಂತ ಹೇಳೋದು ಮೇಯ್ನ್ ಆಗಿ ನಾವು CA ಆಡಿಟಿಂಗ್ ಫರ್ಮಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ. ಆಡಿಟಿಂಗ್ ಫರ್ಮಲ್ಲಿ ಇದು ಮೇಯ್ನ್ ಆಗಿ ಕಾಸ್ಟ್ ಆಡಿಟಿಂಗ್, ಕಾಸ್ಟ್ ಅನಾಲಿಸಿಸ್ ಅಂತ ಹೇಳ್ತೇವಲ್ಲ, ಅದರ ಅಂಡರಲ್ಲಿ ನಾವು ವರ್ಕ್ ಮಾಡ್ತೀವಿ ಇನ್ CMA ಅಂತ ಹೇಳೋದು. ಈಗ ಕಂಪನಿ ಪ್ರಾಕ್ಟೀಸಿಂಗ್ ಇಬ್ಬರಿಗೂ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಇದು ಆ ಕಡೆ ಈ ಕಡೆ ಇಂಟರ್ಚೇಂಜ್ ಆಗಿ ವರ್ಕ್ ಮಾಡ್ತಾರೆ. ಗ್ಲೋಬಲ್ ಸ್ಕೋಪ್ ಅಂತ ಹೇಳೋದು ನಿಮಗೆ ಹೊರಗಡೆ ಹೋಗಿ ವರ್ಕ್ ಮಾಡ್ಬೋದು, ಇದಕ್ಕೆ ವರ್ಕ್ ಮಾಡ್ಬೋದು, ಇದಕ್ಕೆ ವರ್ಕ್ ಮಾಡ್ಬೋದು. ದೇರ್ ಇಸ್ ನೋ ಚೇಂಜ್ ಇನ್ ದ್ಯಾಟ್. ಸ್ಯಾಲರಿ ಅಂತ ಹೇಳೋದು ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ವೇರ್ ಯು ವರ್ಕ್, ಬಟ್ ಅಪ್ರಾಕ್ಸಿಮೇಟ್ ಹೇಳುವಾಗ ನಮಗೆ ಒಂದು 9 lakh to 12 lakh ಪರ್ ಆ್ಯನಮ್ ತಿಂಗಳಿಗೆಲ್ಲ, ವರ್ಷಕ್ಕೆ. ಸೊ ಇಲ್ಲಿ ನಮಗೆ ಒಂದು 7 lakh to 10 lakh ಪರ್ ಆ್ಯನಮ್ ನಮಗೆ ಒಂದು ಸ್ಯಾಲ್ರಿ ಬರುತ್ತೆ. ಕಮ್ಮಿ ತೆಗಿಯೋರಿದ್ದಾರೆ, ಜಾಸ್ತಿ ತೆಗಿಯೋರಿದ್ದಾರೆ. ನಾನೊಂದು ಇಂಡಸ್ಟ್ರಿ ಆವರೇಜ್ ಮಾತ್ರ ಹೇಳ್ತಿದ್ದೀನಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಹೇಳೋದು ರೆಕಾಗ್ನಿಷನ್. ಸೇಮ್ ರೆಕಾಗ್ನಿಷನ್ ಇದೆ. ರೆಕಾಗ್ನಿಷನ್ ಅಂತ ಹೇಳೋದು ಮಾರ್ಕೆಟಲ್ಲಿ ಸ್ಕೋಪ್ ಇದೆ, ಮಾರ್ಕೆಟಲ್ಲಿ ಎಲ್ಲರಿಗೂ ಗೊತ್ತಿದೆ. ಸೊ ನೋ ನೀಡ್ ಟು ಇಂಟ್ರೊಡ್ಯೂಸ್ ಎನಿಥಿಂಗ್. ನೆಕ್ಸ್ಟ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಒಂದು ನೋಡಬೇಕು. ಇಟ್ ಈಸ್ ಹೈ ಡಿಫಿಕಲ್ಟ್. ಇದು ಕಂಪೇರ್ ಮಾಡುವಾಗ ಮಾಡರೇಟ್. ಎಲ್ಲ ಸಬ್ಜೆಕ್ಟಿಗೂ ಅದರದೇ ಡಿಫಿಕಲ್ಟಿ ಇದೆ, ಆದರೆ ನಾವು ಕಂಪೇರ್ ಮಾಡುವಾಗ CMA ಸ್ವಲ್ಪ ಏನೋ ಕಮ್ಮಿ ಡಿಫಿಕಲ್ಟಿ ಬರುತ್ತೆ. ಎಕ್ಸಾಮ್ ಟೈಮ್ ಅಂತ ಹೇಳೋದು ಫೌಂಡೇಶನ್ ಆಗಲಿ, ಇಂಟರ್ ಆಗಲಿ, ಫೈನಲ್ ಆಗಲಿ ವರ್ಷಕ್ಕೆ 3 ಬಾರಿ ನಡೆಸ್ತಾರೆ. ಅದೊಂದು ಜನವರಿ, ಮೇ ಆ್ಯಂಡ್ ಸೆಪ್ಟೆಂಬರ್. ಆದರೆ ಇಲ್ಲಿ ಫೌಂಡೇಶನ್, ಇಂಟರ್, ಫೈನಲ್ 2 ಬಾರಿ ನಡೆಸ್ತಾರೆ. ಅದೊಂದು ಜೂನಲ್ಲಿ ನಡೆಸ್ತಾರೆ, ಮತ್ತೊಂದು ಡಿಸೆಂಬರಲ್ಲಿ ನಡೆಸ್ತಾರೆ. ಡಿಸೆಂಬರ್ ಅಥವಾ ಜನವರಿ ನಡೆಸ್ತಾರೆ. ಸೊ ವರ್ಷಕ್ಕೆ 2 ಬಾರಿ. ಅದೊಂದು ಚೇಂಜ್ ಆಗುತ್ತೆ ಮುಂದೆ ಎಲ್ಲ. ಪಾಸಿಂಗ್ ಪರ್ಸೆಂಟೇಜ್ ಅಂತ ಹೇಳೋದು ಇದು ಜಸ್ಟ್ ನಾನು ಪಾಸಿಂಗ್ ಪರ್ಸೆಂಟೇಜ್ ನೋಡುವಾಗ ದಿಸ್ ಒನ್ ಇದು CMA ಇದು ಪಾಸಿಂಗ್ ಪರ್ಸೆಂಟೇಜ್ ಡಿಸೆಂಬರ್ 2024 ಇದು 17% ಬರುತ್ತೆ. ಇಂಟರ್ ಇದು ಫೈನಲ್ ಇದು ನಿಮಗೆ 22% ಬರುತ್ತೆ. ಕ್ಯಾಟಿಗೆ ಫೌಂಡೇಶನಿಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಏನು ಬರುತ್ತೆ, ಪಾಸಿಂಗ್ ಪರ್ಸೆಂಟೇಜ್ ಬರುತ್ತೆ. ಡಿಫಿಕಲ್ಟಿ ಲೆವೆಲ್ ನೋಡುವ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆದರೂ ನಮಗೆ ಸ್ವಲ್ಪ ಒಳ್ಳೆಯದಾಗಿ ನಾವು ಸ್ಟಡಿ ಮಾಡೋ ಕಾರಣ ನಮಗೆ ಒಂದು ಫೌಂಡೇಶನ್, ಇಂಟರ್, ಫೈನಲಿಗೂ ಎಲ್ಲದಕ್ಕೂ ಒಂದು 20%, 100 ಜನ ಬರೆದ್ರೆ 20 ಜನ ಪಾಸ್ ಆಗೋ ಥರ ಬರುತ್ತೆ. ಅದು ಒಂದೊಂದು ಎಕ್ಸಾಮಿನೇಷನ್ಗೂ ವೇರಿ ಆಗುತ್ತೆ. ನಾನು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ. ಇಲ್ಲಿ ಕೂಡ ಸೇಮ್ ಅದೇ ರೀತಿಯಲ್ಲಿ 20%, 15 to 20% ಆವರೇಜ್, ಕೆಲವು ಸಲ ಮೇಲೆ ಜಾಸ್ತಿ ಕೂಡ ಇರುತ್ತೆ. ಓಕೆ, ದಿಸ್ ಇಸ್ ಅ ಪಾಸಿಂಗ್ ಪರ್ಸೆಂಟೇಜ್ ಅಂತ ಹೇಳೋದು. ಪಾಸಿಂಗ್ ಮಾರ್ಕ್ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ. ಒಂದು ಪೇಪರಿಗೆ ನಾವು 40 marks, ಅಗ್ರಿಗೇಟ್ ನಾವು 50 marks ತೆಗಿಬೇಕು. ಇಲ್ಲ ನಾವು ಪಾಸ್ ಆಗಲ್ಲ. ನಿಮಗೇನಾದರೂ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ, ಇಟ್ ಮೀನ್ಸ್ ಇಲ್ಲಿ ಡಿಸ್ಕಸ್ ಮಾಡೋ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಬೇಕು ಅಂತ ಇದ್ದರೆ ಜಸ್ಟ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾವು ವಿಡಿಯೋ ಮಾಡ್ಬೋದು. ಯಾಕಂದರೆ ಎಲ್ಲ ಹೇಳುವಾಗ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಮಾತ್ರನೇ ಹೇಳ್ತಿದ್ದೀನಿ. ಈಗ ನೀವು PUC ಮಾಡುವವರಾಗಿರ್ಬೋದು, PUC ಮಾಡಿ ಆದವರಾಗಿರ್ಬೋದು, ಡಿಗ್ರಿ ಮಾಡ್ತಾ ಇರೋರಾಗಿರ್ಬೋದು, ಪ್ಲಾನ್ ಮಾಡಲಿರೋರಾಗಿರ್ಬೋದು, ನಿಮಗೆ ಜಸ್ಟ್ ಒಂದು ಕಂಪೇರ್ ಮಾಡ್ಬೋದು. ನೆಕ್ಸ್ಟ್ ಕೋರ್ಸ್ ಫೀ ಅಂತ ಹೇಳೋದು ಅಪ್ರಾಕ್ಸಿಮೇಟ್ ಎಲ್ಲ ಸೇಮ್ ಬರುತ್ತೆ. ಇದೊಂದು ಫೌಂಡೇಶನ್ ಕೋರ್ಸ್ ಫೀ, CA ಫೌಂಡೇಶನ್ ಕೋರ್ಸ್ ಫೀ 9,800, ಇಂಟರ್ ಇದು 18,000, ಫೈನಲ್ ಇದು 22,000 ಎಲ್ಲ ಬರುತ್ತೆ. ಆ್ಯಂಡ್ ಇಟ್ಸ್ CMA ಆದರೆ ಸೇಮ್ ಅದೇ ಥರ ಫಸ್ಟ್ ಲೆವೆಲ್ಗೆ ನಿಮಗೆ 12,000 ಸಮಥಿಂಗ್ ಬರುತ್ತೆ ಕ್ಯಾಟಿಗೆಲ್ಲ. ಫೌಂಡೇಶನ್ ಆದರೆ
6,000 ಸಮಥಿಂಗ್ ಬರುತ್ತೆ. ಇಂಟರಿಗೆ 20,000 ಪ್ಲಸ್ ಬರುತ್ತೆ, ಫೈನಲಿಗೂ 20,000 ಪ್ಲಸ್ ಬರುತ್ತೆ. ಇದು ಕೋರ್ಸ್ ಫೀ ಅಂತೇಳಿ ಅಲ್ಲಿ ಕೋಚಿಂಗ್ ಫೀ ಅಲ್ಲ, ಅವರು ರಿಜಿಸ್ಟ್ರೇಷನ್ ಮಾಡೋ ಕೋರ್ಸ್ ಫೀ ಅಂತ ಹೇಳೋದು. ಕೋಚಿಂಗ್ ಫೀ ಡಿಪೆಂಡ್ಸ್, ಅದು ನೀವು ಯಾವ ಇನ್ಸ್ಟಿಟ್ಯೂಟ್ ಹೋಗ್ತೀರಾ ಆ ಥರ ಚೇಂಜ್ ಆಗುತ್ತೆ. ಸಣ್ಣ ಇನ್ಸ್ಟಿಟ್ಯೂಟ್ ಆದರೆ ಕಮ್ಮಿ ಇರುತ್ತೆ, ದೊಡ್ಡ ಇನ್ಸ್ಟಿಟ್ಯೂಟ್ ಆದರೆ ಜಾಸ್ತಿ ಇರುತ್ತೆ. ಅದು ಯಾವ ಸಿಟಿಗೆ ಹೋಗ್ತೀರಾ ಅದರ ಅನುಸಾರವಾಗಿ ಚೇಂಜಸ್ ಆಗ್ತಾನೆ ಇರುತ್ತೆ. ಓಕೆ, ದೆನ್ ಹೌ ಯು ಕ್ಯಾನ್ ಸೆಲೆಕ್ಟ್, ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್, ಹೌ ಯು ಕ್ಯಾನ್ ಸೆಲೆಕ್ಟ್ CEO or CMA. ತುಂಬ ಫ್ಯಾಕ್ಟರ್ಸ್ ಹೇಳಿದ್ದೇವೆ, ಕರೆಕ್ಟ್ ಅಲ್ಲ? ಇನ್ನು ಕೆಲವರು ನೋಡುವಾಗ ಸಬ್ಜೆಕ್ಟ್ ನೋಡಿದ್ರೆ ಎರಡು ಒಂದೇ ಥರ ಬರುತ್ತೆ, ಯಾಕಂದರೆ ಎರಡು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಬರುತ್ತೆ. ಥಿಯರಿ ಪೇಪರ್ ಜಸ್ಟ್ ಒಂದೆರಡು ಪೇಪರ್ ಅಷ್ಟೇ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಡಿಫಿಕಲ್ಟಿ ಇರುತ್ತೆ, ಗ್ಲೋಬಲ್ ಇದೆ. ಸ್ಯಾಲರಿ ಸ್ವಲ್ಪ ಜಾಸ್ತಿ CAಗೆ ಬರುತ್ತೆ, ಡಿಫಿಕಲ್ಟಿ ಲೆವೆಲ್ ಆದರೆ ಸ್ವಲ್ಪ ಜಾಸ್ತಿ CAಗೆ ಬರುತ್ತೆ. ಸೊ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಎಲ್ಲ ಫ್ಯಾಕ್ಟರ್ಸನ್ನು ನೋಡಿ ನಿಮಗೆ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ನಾನು ಹೇಳಿದ್ರೆ ಅದು ಕರೆಕ್ಟ್ ಆಗಲ್ಲ. ಯಾಕಂತ ಹೇಳಿದರೆ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಐಡಿಯಾ, ದ ಫ್ಯಾಕ್ಟರ್ಸ್ ನೀವು ಯಾವುದೆಲ್ಲ ಕನ್ಸಿಡರ್ ಮಾಡಬೇಕು ನೀವು CA ಅಥವಾ CMA ಸೆಲೆಕ್ಟ್ ಮಾಡುವಾಗಂತ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಇದನ್ನೇ ತೆಗಿಬೇಕು ಆ ಥರ ಏನೂ ಇಲ್ಲ. ಎಲ್ಲ ಕೋರ್ಸಿಗೂ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ, ಡಿಫಿಕಲ್ಟಿ ಇದೆ, ಪೇಪರ್ಸ್ ಎಲ್ಲ ಬರುತ್ತೆ. ಸೊ ನಿಮಗೆ ಯಾವುದು ಇಷ್ಟ, ನಿಮಗೆ ಈಸಿಯಾಗಿ ಯಾವುದು ಕ್ರ್ಯಾಕ್ ಮಾಡ್ಬೋದು ಅದು ನೀವು ಅನಲೈಸ್ ಮಾಡಿ ಸ್ವಲ್ಪ ಟೈಮ್ ತಗೊಂಡು ಚಿಂತೆ ಮಾಡಿಕೊಂಡು ನೀವು ಅದನ್ನು ನೋಡ್ಬೋದು. ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಮಗೆ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ನಮಗೆ ಕೊಡ್ಬೋದು. ಓಕೆ, ಕ್ಲಿಯರ್? ಸ್ವಲ್ಪ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೆ ಏನು ಡೌಟ್ ಕ್ಲಾರಿಫಿಕೇಶನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ನೀವು ಲೈಕ್ ಮಾಡಿ. ಯಾಕಂತ ಹೇಳಿದ್ರೆ ನಾವು ಎಲ್ಲ ವೀಕ್ಸಲ್ಲಿ ನಾವು ವಿಡಿಯೋ ಮಾಡ್ತಿದ್ದೀವಿ, ಕನ್ನಡದಲ್ಲೇ ನಾವು ಮಾಡ್ತಿದ್ದೀವಿ, ಇನ್ನು ಕ್ಲಾಸಸ್ಸನ್ನೆಲ್ಲ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನಿಮಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಉಪಕಾರ ಆಗುತ್ತಾ ಅಂತ ಅನಿಸಿದರೆ ಅವರಿಗೂ ನೀವು ಒಂದು ಶೇರ್ ಮಾಡಿ. ಇದುವರೆಗೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋ ಲೈಕ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ವಿಡಿಯೋ ಮಾಡಲಿಕ್ಕೆ ನಮಗೆ ತುಂಬ ಅವಶ್ಯಕತೆ ಇದೆ. ಸೊ ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.